ಇದ್ರ ಜೊತೆಗೆ ಒಂದಷ್ಟು ಬೆಳವಣಿಗೆ ಸರಿಯಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ. ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬಾ ಹೆಮ್ಮೆ ಆದ ವಿಷಯ. ಇದು ಕೂಡ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಸೊ ಏನೇ ಇರಲಿ ಅಭಿಪ್ರಾಯ ಅವ್ರು ತಿಳಿಸಿದ್ದಾರೆ. ಸೀನಿಯರ್ ಆರ್ಟಿಸ್ಟ್ ಆ ಗೌರವ ಇದೆ ನಮ್ಮೆಲ್ಲರಿಗೂ. ಆದ್ರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡೋದು. ಯಾರೂ ಅಂದ್ರೆ ನಾವು ಯಾರು ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ. ಫಸ್ಟ್ ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿತ್ತು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕ್ ಬರಲ್ಲ. ಸೊ ಅಂತ ಗೊತ್ತಿಲ್ಲದ ವಿಚಾರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರ್ತಿದ್ದೇನೋ ಅನ್ಸುತ್ತೆ. ಕ್ಷಮೆ ಕೇಳಲ್ಲ ಅವರ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ. ಅದನ್ನ ನಾವೆಲ್ಲರೂ ಒಪ್ಕೋಬೇಕು ಅಂತ ಏನಿಲ್ವಲ್ಲ. ಇನ್ನು ನಮ್ಮ ಭಾಷೆಯ ಘನತೆ ಏನಿದೆ ಅದು ಯಾರೋ ಒಬ್ಬರ ಹೇಳಿಕೆಯಿಂದ ಏನು ಕಡಿಮೆ ಆಗುವಂಥದ್ದಲ್ವಲ್ಲ. ಅವರ ಅಭಿಪ್ರಾಯ ಓಕೆ. ರಾಜಕಾರಣಿಗಳಿಗೆ ಭಾಷೆ ವಿಚಾರವಾಗಿ ಮಾತನಾಡುವಂತ ಅರ್ಹತೆ ಇಲ್ಲ ಅಂತ ಯಾರು ಹೇಳಿದ್ದು? ಅದು ಅವರ ಅಭಿಪ್ರಾಯ ಇರ್ಬೋದು. ಎಲ್ಲ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಒಂದು ಅಭಿಪ್ರಾಯ ಇರ್ತದೆ. ಅದನ್ನ ತಿಳಿಸುವಂತ ಅಧಿಕಾರ ಅಂತ ಇದೆ. ಬಟ್ ನಾವು ಹೇಳಿಕೆಗಳನ್ನ ಕೊಡುವಾಗ ಒಂದು ಸೆಕೆಂಡ್ಸ್ ಅಂತ ಸೆನ್ಸಿಟಿವ್ ಹೇಳಿಕೆಯನ್ನ ಕೊಡ್ಬೇಕಾದ್ರೆ ಖಂಡಿತ ಐ ಥಿಂಕ್ ಇಟ್ಸ್ ಅ ಮಿಸ್ಟೇಕ್. ಎಲ್ಲೊಂದ್ಸರಿ ಇತ್ತೀಚೆಗೆ ನೋಡಿದ್ರೆ ತುಂಬಾ ದಬ್ಬಾಳಿಕೆ ಆಗ್ತದೆ ಕನ್ನಡ ವಿಚಾರದಲ್ಲಿ ಅಂತ. ನಾರ್ತ್ ಜಿಲ್ಲೆಯಲ್ಲಿ ಒಂದಷ್ಟು ಒಂದು ಗಲಾಟೆ ಆಗೋದಾಗ್ಲಿ, ಮತಗಳ ಮೇಲೆ ಟೈಮ್ ಮಾಡೋದಾಗ್ಲಿ, ಅಥವಾ ಕನ್ನಡದ ಬಗ್ಗೆ ಕೆಟ್ಟ ಕನ್ನಡಿಗರಿ ಈ ತರ ಭಾಷೆ ಬಗ್ಗೆ ಮಾತಾಡ್ಲೇಬೇಕು ಅಂತ ಹಿಂಸೆ ಕೊಡ್ತಾರೆ ಅನ್ನೋ ತರ ಪೋಸ್ಟ್ಗಳನ್ನು ಮಾಡೋದು ಇದೆಲ್ಲ ಎಷ್ಟು ಸರಿ? ನೋಡಿ, ಇದರಲ್ಲಿ ಖಂಡಿತ ಮಾಡಿಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಯಾರು ಒಪ್ಪುವಂತ ವಿಷಯನೂ ಅಲ್ಲ, ಸರಿನೂ ಅಲ್ಲ. ಇದಕ್ಕೆಲ್ಲೂ ಒಂದು ಕಡೆ ಒಂದು ಫುಲ್ ಸ್ಟಾಪ್ ಹಾಕ್ಲೇಬೇಕಾಗಿರೋ ಒಂದು ಟೈಮ್ ಬರ್ತದೆ. ಬಟ್ ಅದನ್ನ ಒಂದು ಸಭೆಯಲ್ಲಿ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಯಾವುದೂ ನೀವು ವೈಲೆನ್ಸ್ ಇಂದ ಏನೋ ಒಂದು ಸಾಲ್ವ್ ಮಾಡಕ್ ಆಗೋದಿಲ್ಲ. ಖಂಡಿತ ಈ ವಿಷಯಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದನ್ನ ರಿಸಾಲ್ವ್ ಮಾಡಬೇಕಾಗಿರೋ ವಿಷಯ. ಸಿನಿಮಾಗೆ ಪ್ರದರ್ಶನಕ್ಕೆ ಬಿಡಬಾರ್ದು ಅಂತ ನೋಡಿ, ಯಾವುದೇ ವಿಷಯವನ್ನ ನಾವು ತುಂಬಾ ವಿಪರೀತಕ್ಕೆ ತಗೊಂಡು ಹೋಗ್ಬಾರ್ದು. ಬಟ್ ಅಗೇನ್ ಇದು ಸೆನ್ಸಿಟಿವ್ ವಿಷಯ ಇರೋದ್ರಿಂದ ಅವರವರ ಒಂದು ಹೇಳಿಕೆಯನ್ನ ನಾವು ಎಷ್ಟುವರೆಗೂ ತಗೋಬೇಕು ಅಷ್ಟೇ ತಗೊಂಡು ಬಿಟ್ಟು ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.